ಇಂದಿನ ಯುವ ಜನತೆ ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಂಡು ಸಮಾಜಕ್ಕೆ ಹಾಗೂ ನಿಮ್ಮ ಕುಟುಂಬಕ್ಕೆ ಉಡುಗೊರೆ ನೀಡಬೇಕು. ದುಶ್ಚಟವನ್ನು ರೂಢಿಸಿಕೊಂಡರೆ ಆ ಜಾಲದಿಂದ ಹೊರಬರುವುದು ಬಹಳ ಕಷ್ಟ. ಮಾದಕ ವಸ್ತುಗಳ ಮಾರಾಟ ಅಥವಾ ಸಾಗಾಟ ಕಂಡು ಬಂದರೆ ಆ ಕೂಡಲೇ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮಾಹಿತಿ ನೀಡಬೇಕು ಎಂದು ಶಾಲಾ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ, ಜನತೆ, ಸಾರ್ವಜನಿಕರು, ಪೋಷಕರು ಸೇರಿದಂತೆ ಇಂದಿನ ಯುವ ಜನತೆಯ ಸಹಕಾರವು ಅತ್ಯವಶ್ಯಕವಾಗಿದೆ ಎಂದು ಕುಣಿಗಲ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಮ್ಯಾದ್ ನಾಯಕ್ ಅವರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವಿಟ್ಟು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಂಡು ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ಕುಟುಂಬದವರ ಜೊತೆ ಉತ್ತಮ ವಿಶ್ವಾಸವನ್ನು ಇಟ್ಟುಕೊಂಡು ಹಾಗೂ ನಿಮ್ಮ ಪೋಷಕರಿಗೆ ಒಳ್ಳೆಯ ಹೆಸರು ತಂದು ಕೊಡಬೇಕು ಎಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಭವಿಷ್ಯತ್ತಿನ ಉತ್ತಮ ಪ್ರಜೆಗಳಾಗಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ವಹಿಸಬೇಕು. ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರದು. ಅದು ನಿಮ್ಮ ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಅತ್ಯಂತ ಜಾಗೃತರಾಗಿರಬೇಕು. ಸ್ವಸ್ಥ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಎಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐ ಶ್ರೀಧರ್ ಅವರು ಮಾತನಾಡಿ, ಸಮಾಜದ ಜವಾಬ್ದಾರಿ ಪ್ರಜೆಯಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಅಕ್ರಮ ಸಾಗಾಟದಂತಹ ಪ್ರಕರಣಗಳು ಕಂಡು ಬಂದರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು. ಇಲ್ಲವಾದರೆ 1933ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. ಮಾದಕ ದ್ರವ್ಯ ಹಾಗೂ ಮಾದಕ ವಸ್ತುಗಳ ಮಾರಾಟ ಬಳಸುವಿಕೆಯನ್ನು ತಡೆಯುವಲ್ಲಿ ಯುವ ಜನತೆಯು ಪ್ರಮುಖ ಪಾತ್ರ ವಹಿಸಿ ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಿಸಬೇಕು. ವಿಶ್ವದಾದ್ಯಂತ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ. ನಿಮ್ಮ ಕುಟುಂಬದವರು ನಿಮ್ಮ ಭವಿಷ್ಯಕ್ಕಾಗಿ ಕೂಲಿ ನಾಲಿ ಮಾಡಿ ಬಹಳಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸಕ್ಕೆ ಕಳುಹಿಸುತ್ತಾರೆ. ಅವರಿಗೆ ನೀವು ಯಾವುದೇ ತೊಂದರೆ ಹಾಗೂ ಧಕ್ಕೆ ತರುವಂತಹ ಕೆಲಸ ಮಾಡಬಾರದು. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಾಣೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಡ್ರಗ್ ಮಾಫಿಯಾ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಇದನ್ನು ಬುಡ ಸಮೇತ ಕಿತ್ತು ಹಾಕಲು ನಿಮ್ಮೆಲ್ಲರ ಸಹಕಾರ ಅಷ್ಟೇ ಪ್ರಮುಖವಾಗಿದೆ. ಮಾದಕ ದ್ರವ್ಯಗಳಿಂದ ಎದುರಾಗುವ ಅಪಾಯದ ಕುರಿತು ಪಟ್ಟಣದಲ್ಲಿ ಮಾತ್ರವಲ್ಲ, ಈಗ ಸಣ್ಣ ಸಣ್ಣ ನಗರದಲ್ಲೂ ಮಾದಕ ದ್ರವ್ಯಗಳ ಹಾವಳಿ ಜಾಸ್ತಿಯಾಗುತ್ತಿದೆ. ಮಾದಕ ವಸ್ತುಗಳ ಜಾಲಕ್ಕೆ ಶಾಲಾ ಮಕ್ಕಳು ಬಲಿಯಾಗುತ್ತಿರುವುದು ವಿಪರ್ಯಾಸ. ಇಂತಹ ಚಟಗಳಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳಬೇಕು. ಕೆಟ್ಟವರ ಸಹವಾಸದಿಂದ ದೂರ ಉಳಿದು ಒಳ್ಳೆಯವರ ಸಹವಾಸ ಮಾಡಿ ನಿಮ್ಮ ಕುಟುಂಬದವರಿಗೆ ನೀವು ದಾರಿ ದೀಪವಾಗಬೇಕು. ಒಂದು ವೇಳೆ ದಾರಿ ತಪ್ಪಿ ನಡೆದರೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೊಳಪಡಿಸಲಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು 2 ಗಂಟೆಗಳ ಕಾಲ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಶಾಲಾ ಶಿಕ್ಷಕರು ಪೊಲೀಸ್ ಇಲಾಖೆಯ ಅಭಿಯಾನ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯ ಈ ಒಂದು ಅಭಿಯಾನ ಕಾರ್ಯಕ್ರಮಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಶಿಕ್ಷಕರುಗಳು ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಆ ಥರ ಸಿಚುವೇಶನ್ ನಿಮಗಿದೆ. ಆದರೆ ಕೆಲವೊಂದು ಮಕ್ಕಳು ಕೆಲವೊಂದು ದುಶ್ಚಟಕ್ಕೆ ಬಲಿಯಾಗಿ ಅಲ್ಲಿ ಇಲ್ಲಿ ಕೂತು ಅದನ್ನು ಮಾಡ್ತಾ ಇದ್ದೀರಾ ಅನ್ನೋ ಗಮನ ಇದ್ದಿದ್ದರಿಂದಲೇ ನಾವು ಇಲ್ಲಿ ಬಂದು ನಿಮಗೆ ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ. ಯಾಕೆಂದರೆ ನೇರವಾಗಿ ಹೇಳೋಂಥ ಸಂದರ್ಭ ಬಂದಿದೆ, ಕಣ್ಣಾರ ನೋಡಿದ್ರಿಂದ. ನಾನು ಆಗಲೇ ಹೇಳಿದ್ನಲ್ಲ, ಯೂನಿಫಾರ್ಮ್ ಎದ್ದು ಕಾಣಿಸುತ್ತೆ, ನೀವು ಅಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಇಲ್ಲ ಇನ್ನೆಲ್ಲೋ ಇದ್ರೂ ಥಿಯೇಟ್ರಲ್ಲೋ ಇದ್ರೂ ಗೊತ್ತಾಗುತ್ತೆ. ನಮಗೆ ನಿನ್ನ ಯೂನಿಫಾರ್ಮು ನಿಮ್ಮ ತಂದೆ ತಾಯಿ ಕಟ್ಟಿರೋದು, ನಿಮ್ಮ ಸ್ಕೂಲ್ ಬಂದರೆ ಬರ್ತೀಯ ಬಿಟ್ಟರೆ ಇವತ್ತು ನಾನಲ್ಲೊಂದು ಮಾತು ಹೇಳಿದ್ರೆ ನಿಮ್ಗೆ ಅಟ್ಲೀಸ್ಟ್ ಬದಲಾವಣೆ ಆದರೆ ಇಲ್ಲಿ ಬಂದು ಕೂತ್ರೆ ನೀನು ಯಾವುದೋ ಒಳ್ಳೆ ವ್ಯಕ್ತಿ ಆಗ್ಬೋದು, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ಬೋದು, ನಿನ್ನಿಂದ 4-6 ಜನಕ್ಕೆ ಒಳ್ಳೇದಾಗ್ಬೋದು, ನಮ್ಗೆ ಆವಾಸ ಇರುತ್ತೆ. ಅದೇ ನೀನೊಬ್ಬನ ಅದೇ ಥರ ಬಿಟ್ಟರೆ ನೀನು ರೋಗ ಆಗ್ಬೋದು. ಏನು ರೋಗ ಅಂದರೆ ಸಮಾಜಕ್ಕೆ ಘಾತಕ ಆಗ್ಬೋದು, ಅಥವಾ ತಂದೆ ತಾಯಿಗೆ ಒಳ್ಳೆ ಮಗ ಆಗದೆ ಇರ್ಬೋದು. ಈಗ ನಮಗೆ ಕೆಲಸ ಜಾಸ್ತಿ ಆಗ್ತದೆ. ಅದಕ್ಕೆ ಆ ಉದ್ದೇಶಕ್ಕೆ ಅಷ್ಟೇ ನಿಮಗೆ ಬೈಯೋದು ನಮ್ಮಲ್ಲಿ. ದಯಮಾಡಿ ಇನ್ಯಾರೂ ನಮ್ಗೆ ಕಾಣಬಾರ್ದು. ಇವತ್ತು ಬಂದು ಹೇಳ್ತಾ ಇದ್ದೀವಿ, ಪದೇ ಪದೇ ನಮ್ಮ ಪ್ರಿನ್ಸಿಪಾಲ್ ಅವರು ಒತ್ತೆ ಹೇಳಿದ್ರು. ಈಗಾಗಲೇ 1 ವರ್ಷದಿಂದ ಸುಮಾರು ಕಾರ್ಯಕ್ರಮ ತಗೋಬೇಕಾಯಿತು, ನಮಗೆ ಕೆಲಸದ ಒತ್ತಡದಿಂದ ತಗೋಬೇಕಾಗಿಲ್ಲ.
ಸರಿ ಇಲ್ಲ, ಯಾರ ಮಾತು ಕೇಳೋದು ಬೇಡ ಅಂದರೆ ಹುಟ್ಟು ಪೋಲಿ ಆಗ್ಬಿಟ್ಟಿರ್ತೀರ. ಬರ್ತಾ ಇದ್ದೀನಿ, ದಯವಿಟ್ಟು ನಾನು ಸ್ಟ್ರೈಕ್ ಇದೆ, ನಮ್ಮ ASF ಕಂಟಿನ್ಯೂ ಮಾಡ್ತಾರೆ. ಹಾಂ, ಬರಲ್ಲ.